ಅಗ್ರಜ ಅಗ್ರಜ ಇಷ್ಟೊತ್ತಲ್ಲಿ ಎಲ್ಲೋದ ಇವನು? ಬಳೆ ಶಬ್ದ, ಅದು ಅಗ್ರಜನ್ ರೂಮಲ್ಲಿ. ಕೆಲಸದೊಳಗೆ ಪಕ್ಕ ತಲೆ ಕೆಟ್ಟಿರ್ಬೇಕು. ಹೋಗಿ ಹೋಗಿ ಇವನ್ ರೂಮಿಗೆ ಬಂದಿದ್ದಾಳಲ್ಲ. ಆರ್ತಿ ಅವರೇ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡೋಕ್ಕಂತಾನೆ ಬಂದೆ. ನನ್ನ ನೋಡಕ್ಕೆ ಅಂತನಾ? ಆದ್ರೆ ನೀವಿಲ್ಲಿಗೆ ಹೇಗ್ ಬಂದ್ರಿ? ಇದೇನ್ ಕನ್ಸ? ಆರ್ತಿ ಅವರೇ, ನೀವು ನನಗೆ ಕಿಸ್ ಕೊಟ್ರಾ? ಯಾಕೆ, ನಿನಗೆ ಫೀಲ್ ಆಗ್ಲಿಲ್ವಾ? ಅಯ್ಯೋ, ಫೀಲ್ ಆಯ್ತು, ತುಂಬಾನೇ ಫೀಲ್ ಆಯ್ತು. ಆರ್ತಿ ಅವರೇ, ಆರ್ತಿ ಅವರೇ, ಲವಿಕಿ, ನೀನ್ ಅನ್ಕೊಂಡಿದ್ ನಿಜಾನೇ ಕಣ, ಇದು ಕನ್ಸೆ. ಚಪ್ಪ ದೇವ್ರೆ, ಈ ಲವ್ ಅಲ್ಲಿ ಇಷ್ಟೊಂದು ಮಜಾ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. 100% ಹುಚ್ಚು ಅಂದ್ರೆ ಲವ್ವೇ ಗುರು. ಸೊ ನಾನೀಗ ಹುಚ್ಚಾನ? ನಾನು ಹುಚ್ಚಾನೆ. ಈ ಹುಚ್ಚು ವಾಸಿ ಆಗೋದೇ ಬೇಡ. ಈ ಹುಚ್ಚು ನನಗಿಷ್ಟಾನೆ. ಆರ್ತಿ ಅವರೇ, ಐ ಲವ್ ಯು ರೀ. ಅಪ್ಪ ತಂದೆ, ನಿಜವಾಗ್ಲೂ ನೀನು ಮ್ಯೂಸಿಯಮ್ಮಲ್ಲೋ ಇಲ್ಲ ಝೂನಲ್ಲೋ ಇರ್ಬೇಕಿತ್ತು. ದುರಾದೃಷ್ಟವಶಾತ್ ಆಚೆ ಬಂದ್ಬಿಟ್ಟಿದ್ಯಾ. ನಾನು ಇಲ್ಲಿಗೆ ನಿನ್ನ ಯೂಸ್ಲೆಸ್ ಭಾಷಣ ಕೇಳೋದಕ್ಕೆ ಬಂದಿಲ್ಲ. ಅಲ್ಲ ಕಣಯ್ಯ, ನಮ್ ಡ್ಯಾನ್ಸ್ ಪ್ಯಾಟರ್ನ್ ಅಲ್ಲಿ ಲಿಫ್ಟ್ಸ್ ಎಲ್ಲ ಇರುತ್ತೆ. ಇದ್ರಲ್ಲಿ ಕುಣಿಯೋದಕ್ಕಿಂತ ಜಾಸ್ತಿ ಲಿಫ್ಟ್ ಮಾಡೋದು, ಇಳಿಸೋದು, ತಿರುಗಿಸೋದು, ಎಸೆಯೋದು ಬರೀ ಇಂತವೆ. ಅದನ್ನೆಲ್ಲ ನೀನನ್ನ ಮುಡ್ತೆ ಮಾಡಕ್ಕಾಗತ್ತಾ? ಆಗೋ ತರ ಮಾಡು ಅಂತ ತಾನೇ ನಾನು ಹೇಳ್ತಿರೋದು. ಅಯ್ಯೋ, ಯಾಕಯ್ಯ ನನ್ನ ಹೀಗೆ ಗೋಳಕೋತ್ಯಾ? ಮುಟ್ಲಿಲ್ಲ ಅಂದ್ರೆ ಲಿಫ್ಟ್ ಹೇಗಯ್ಯ ಮಾಡೋದು? ನಾನೇ ಸೂಪರ್ ವುಮೆನ, ಗಾಳಿ ಹಾಗೆ ತೇಲೋದಕ್ಕೆ ಸವಸ ಆಗೋಯ್ತು. ನಾನು ಡ್ಯಾನ್ಸ್ ಮಾಡೋಣ ಅಂತ ಹೇಳಿದ್ನೆ ಹೊರತು ಜಿಮ್ನಾಸ್ಟಿಕ್ಸ್ ಮಾಡೋಣ ಅಂತಲ್ಲ. ಎತ್ತೋದು, ಹಾರಿಸೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಸೆಯೋದು, ಹಗ್ಗ ಇಟ್ಕೊಂಡು ನೇತಾಡೋದಕ್ಕೆಲ್ಲ ಡ್ಯಾನ್ಸ್ ಅಂತ ಹೇಳೋಲ್ಲ, ಸರ್ಕಸ್ ಅಂತಾರೆ. ಇದಕ್ಕೆ ಜನರಲ್ ನಾಲೆಡ್ಜ್ ಇರ್ಬೇಕು ಅನ್ನೋದು. ಅದಕ್ಕೆ ಸರ್ಕಸ್ ಅನ್ನಲ್ಲ, ಕಂಟೆಂಪರರಿ ಡ್ಯಾನ್ಸ್ ಅಂತಾರೆ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊ, ಅದ್ರ ಬದಲು ಲೂಸ್ ತರ ವಾದ ಮಾಡಬೇಡ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಹುಡುಗಿರಂದ್ರೆ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಓಹೋ, ಕರೆಕ್ಟ್. ನಿನಗೆ ಆ ತರ ಕಾಯಿಲೆ ಇದೆಯಲ್ಲ? ವಿಲ್ ಯು ಜಸ್ಟ್ ಶಟ್ ಅಪ್? ಅದರಲ್ಲೂ ನಿನ್ನಂತ ಹುಡುಗಿರಂದ್ರೆ ಛೆ, ನೋ ಬ್ಲಡ್ ವೇ, ನೆವರ್ ಎವರ್ ನೆವರ್. ಏನ್ ನಂತರ ಹುಡುಗಿರಂದ್ರೆ? ಏನು ಅದೇ ಏನು ಅಂತ ನೀನ್ ಅವಾಗ್ಲೇ ನಿಂತರ ಹುಡುಗರ ಬಗ್ಗೆ ಗೊತ್ತು ಅಂತ ಹೇಳಿದ್ಯಲ್ಲ, ಇದು ಅದೇ ತರ. ಹಾಗಿದ್ರೆ ನೀನು ಅದೇ ತರ ಹುಡುಗನಾ? ನೀನ್ ಇದೇ ತರ ಹುಡುಗಿನಾ? ಅದೇ ಯಾವ ತರ ಅಂದ್ರೆ ನಾನು ಕೇಳ್ತಿರೋದು. ಯಾವ ತರ ಅಂದ್ರೆ ಲೂಸ್ ತರ. ಆಮೇಲೆ ಅದು ಸೈಕೋ. ಬೈಯೋಕ್ಕೂ ಪ್ರಾಕ್ಟೀಸ್ ಬೇಕು. ಸುಮ್ಮನೆ ಸ್ಟಾರ್ಟ್ ಮಾಡಿ ಅನ್ನೋದಲ್ಲ, ಜಗಳ ಮಾಡಿ ಸಾಕು, ಡ್ಯಾನ್ಸ್ ಸ್ಟಾರ್ಟ್ ಮಾಡು. ಕರ್ಮ, ನಾನು ಯಾಕೆ ಯಾವ್ದಾದ್ರೂ ಆಂಗಲ್ ಬಂದು ನಿನ್ನ ಹತ್ರ ತಗ್ಲಾಕೋತೀನಿ ನೋಡು. ಹಲೋ, ಅದು ನಮ್ ಡೈಲಾಗು. ಈಗ ಯಾಕದ್ರ ಬಗ್ಗೆ? ನಮ್ ಹೊಣೆ ಬರೋಕೆ ನಾವೇ ಹೊಣೆ. ಮೊದ್ಲು ಸಾರ್ಥಕಣ್ಣ ಮತ್ತೆ ಅದಕ್ಕೆ ಬೈಬೇಕು. ಅವ್ರೇನ್ ಮಾಡಿದ್ದಾರೆ? ಅವರಿಬ್ರು ಲವ್ ಮಾಡಿ ಮದ್ವೆ ಆಗಿದ್ರಿಂದಾನೆ ನಾನು ನಿನ್ ರಿಲೇಟಿವ್ ಆಗಿದ್ದು. ಆ ಮದ್ವೆಲೆ ಅಕ್ಕಂಗೆ ಮತ್ತೆ ವಿಕ್ಕಿ ಬಾವಂಗೆ ಲವ್ ಆಗಿದ್ದು. ಕರೆಕ್ಟ್, ಎಸ್, ಸಾರ್ಥಕಗೆ ಬೈಬೇಕು. ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ, ಆಗ ನೋಡ್ಕೊಳ್ಳೋಣ. ಈಗ ಡ್ಯಾನ್ಸ್ ಮಾಡು. ಒಂದೇ ಸಮನೆ
ನೋಡು, ನನಗಿದೆಲ್ಲ ಆಗೋದಿಲ್ಲ. ನಿಜವಾಗ್ಲೂ Yeah, I can't do this. I'm sorry. ಇವತ್ತು ಇವರು ಆಟೋದಲ್ಲೇ ಬಂದಿದ್ದಾರೆ. ಚೀಪ್ ಜನ. ಆದ್ಯ ಬಟ್ಟೆ ಕಳಿಸಲಿಲ್ಲ ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ಹೂ ಮುಟ್ಕೊಂಡು ಅರಿಶಿನ ಕುಂಕುಮ ಗೀಸ್ಕೊಂಡು ಹೋಗೋಗ್ತಾರ ಬಂದಿರೋರು. ಬಟ್ಟೆ ಬದಲಾದ್ರೇನು, ಇವ್ರ ಬಣ್ಣ ಬದಲಾಗತ್ತಾ? ಅದೇನೋ ಪೆಟ್ಟಿಗೆ ಪಾತ್ರೆ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಪ್ರಪಂಚ ಹೇಗಿದೆ, ನಾವು ಹೇಗಿರಬೇಕು ಅಂತಲೇ ಗೊತ್ತಿಲ್ದಿರೋ ಬಾವಿ ಕಪ್ಪೆಗಳ. ಅಲ್ಲ, ಇವರೆಲ್ಲ ಟಿ ವಿಯನ್ನು ನೋಡೋದೇ ಇಲ್ವಾ? ಅಪ್ಪ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವಾ? ಇದನ್ನೆಲ್ಲ ನಾವು ಟಿವಿಲಿ ನೋಡ್ತಾ ಇದ್ವಿ, ಈಗ ಕಣ್ಣಾರೆ ಕಾಣೋ ಹಾಗಾಯ್ತು. ಅಕ್ಕ ಲವ್ ಮಾಡಿ ಒಳ್ಳೇದನ್ನೇ ಮಾಡಿದ್ಲು, ಇಲ್ಲ ಅಂದ್ರೆ ನಮ್ಗೆ ಇದನ್ನ ನೋಡೋ ಚಾನ್ಸೇ ಸಿಗ್ತಾ ಇರ್ಲಿಲ್ಲ. ಸಾಕು, ಸುಮ್ಮನೆ ಇರ್ರಿ. ಇದೆಲ್ಲ ದೊಡ್ಡವ್ರು ಓಡಾಡೋ ಜಾಗ. ಇವುಗಳು ಕೋತಿತರ ಆಡದೆ ಸುಮ್ಮನೆ ನಡೀರಿ. ಆಯ್ತು ಪರಿ ಡಾರ್ಲಿಂಗ್, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಡಿ ನಡಿ. ಎಲ್ಲಿ ಇನ್ವಿಟೇಷನ್ ಕೊಡಿ. ಇವಳೇ ಆರ್ತಿ, ನಮ್ಮ ಮಗಳು. ಇವಳೇ ವಿಕ್ರಾಂತನ ಮದುವೆ ಆಗ್ತಾ ಇರೋದು. ಇದು ನಮ್ಮ ಬೀಗ್ರ ಮನೆ ಫಂಕ್ಷನ್. ಇನ್ವಿಟೇಷನ್ ಇಲ್ಲದೆ ಒಳಗೆ ಬಿಡೋಕ್ಕಾಗಲ್ಲ ಸರ್, ಸಾರಿ. ಅಯ್ಯೋ, ಹಬ್ಬದ ಪಾರ್ಟಿ ಅಂತ ಮನೆಗೆ ಬಂದು ಕರೆದು ಹೋಗಿದಾರಪ್ಪ. ನಮ್ಮ ಮಗಳು ಈ ಮನೆಗೆ ಸೊಸೆ ಆಗೋಳು, ನಮ್ಮನ್ನೇ ಬಿಡಲ್ಲ ಅಂದ್ರೆ ಹೇಗೆ? ನಿಮಗೆ ಒಂದ್ಸರಿ ಹೇಳೋದು ಅರ್ಥ ಆಗಲ್ವಾ? ಇನ್ವಿಟೇಷನ್ ತೋರಿಸಿಮ್ಮ. ಏನಪ್ಪ ಇದೇನು ಸಿನಿಮಾ ಟಾಕೀಸಾ? ಟಿಕೆಟ್ ತಗೊಂಡು ಒಳಗೆ ಹೋಗೋಕ್ಕೆ. ನಾವು ಈ ಫಂಕ್ಷನ್ಗೆ ಬಂದಿರೋ ಗೆಸ್ಟು. ಅಮ್ಮ, ಇನ್ವಿಟೇಷನ್ ತಂದಿಲ್ವಾ? ಅಯ್ಯ, ನಾವು ಮದುವೆಗೆ ಹೋಗೋವಾಗ ಇನ್ವಿಟೇಷನ್ ಇಟ್ಕೊಂಡು ಹೋಗ್ತೀವೇನೆ? ನಮ್ಮನ್ನ ಕರೆದ್ರೆ ಏನಾದರೂ ಉಡುಗೊರೆ ತಗೊಂಡು ಹೋಗೋದು ವಾಡಿಕೆ. ಅದಕ್ಕೆ ತಾನೇ ನಾವು ಒಬ್ಬಟ್ಟು ಜೊತೆಗೆ ತುಪ್ಪ ಎಲ್ಲ ತಂದಿರೋದು. ಏನ್ ಗಲಾಟೆ? ಗಲಾಟೆ ಏನಿಲ್ಲ ಸರ್, ಇವರು ಒಳಗೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ನಾವು ಯಾರು ಅಂತ ಹೇಳ್ತಾ ಇದ್ವಿ. ಹೌದು, ನೀವ್ಯಾರು? ನೀವ್ಯಾರೇ ಆಗಿದ್ರು ಇನ್ವಿಟೇಷನ್ ಇಲ್ದೇನೆ ಒಳಗಡೆ ಬಿಡೋದಕ್ಕಾಗಲ್ಲ. ಸೆಕ್ಯೂರಿಟಿ ಲೀಜೆನ್ಸ್ ಇರುತ್ತೆ. ನಾವೇನಪ್ಪ ತೊಂದರೆ ಮಾಡ್ತೀವಿ? ಸುಮ್ಮನೆ ಮಾತಾಡ್ತಾ ಇದನ್ನೇ ದೊಡ್ಡ ಇಶ್ಯೂ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ನೋಡಿ, ನಮ್ಮನ್ನ ಬನ್ನಿ ಅಂತ ಕರೆದಿರೋದಕ್ಕೆ ನಾವು ಬಂದಿರೋದು. ಕರೀದೆ ಬಂದು ತೊಂದರೆ ಕೊಡೋ ಬುದ್ಧಿ ನಮಗಿಲ್ಲ. ಸರ್, ವಾದ ಮಾಡೋ ಅಗತ್ಯ ಇಲ್ಲ. ಇನ್ವಿಟೇಷನ್ ತಂದಿದ್ರೆ ಒಳಗಡೆ ಹೋಗಿ. ತಂದಿಲ್ಲಪ್ಪ, ಅದು ಮನೆಯಲ್ಲೇ ಇದೆ. ತಂದಿಲ್ವಾ ಅಥವಾ ಇನ್ವಿಟೇಷನ್ ಇಲ್ವಾ?
ನಿಮಗೆ ಇನ್ವಿಟೇಷನ್ ಇದ್ದಿದ್ದೇ ಆದ್ರೆ ನೀವು ಈ ತರ ಬಟ್ಟೆ ಹಾಕೊಂಡು ಬರ್ತಾ ಇರಲಿಲ್ಲ. ಇನ್ವಿಟೇಷನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಡ್ರೆಸ್ ಕೋಡ್ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಂದ ಹೋಗಿ. ಎಲ್ಲ ಕಡೆ ಬಂದು ನನ್ನ ಮಾನ ಮರ್ಯಾದೆ ಹಾಳು ಮಾಡೋಕೆ ಅಂತಾನೆ ರೆಡಿಯಾಗಿರ್ತೀರಾ ಅಲ್ವಾ? ಇವತ್ತು ನಿಮ್ಗಿಲ್ಲಿ ಎಂಟ್ರಿ ಕೂಡ ಸಿಗಲ್ಲ. ಸರ್, ಅಮೂಲ್ಯ ಇದ್ದಾಳಲ್ಲ, ಆದ್ಯ ಆರ್ಗ್ಯಾನಿಕ್ಸ್ ಅಡ್ಮಿನ್, ಅವಳು ನಮ್ಮ ಅಕ್ಕ. ಅವಳು ಆಗ್ಲೇ ಬಂದಿದ್ದಾಳೆ. ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಆಫೀಸಿಗೆ ಬಂದಿದ್ವಲ್ಲ. ವೇದಾಂತ್ ಅವರು ನಮಗೆ ಭಾವ ಆಗ್ಬೇಕು. ಯಾರಾದ್ರೂ ಕರಿದಲ್ಲೇ ಹೀಗೆ ಒಳಗ್ ಬಿಡಿ ಅಂತ ಕೇಳ್ಕೊತಾರ? ನಾವಿಂಥ ಪಾರ್ಟಿ ತುಂಬಾ ನೋಡಿದೀವಮ್ಮ. ದೊಡ್ಡ ಮನ್ಸು ಹೆಸರುಕೊಂಡು ಒಳಗಡೆ ಹೋಗಿ ಜಾತ್ರೆ ಮಾಡೋರ್ಗೆ ಈ ತರ ಸೆಕ್ಯೂರಿಟಿ ಮಾಡಿರೋದು ನೋಡಿ. ಯಾರೋ ಏನೋ ಮಾಡಿದ್ದಾರೆ ಅಂತ ಅವ್ರಿಗೆ ನಮಗನ್ನು ಹೋಲಿಸ್ಬೇಡಿ. ನೀವು ಆ ತರ ಅಲ್ಲ ಅಂದ್ರೆ ಇನ್ವಿಟೇಷನ್ ತೋರಿಸಿ ಅಂದ್ರು, ತೋರಿಸದೆ ನೀವು ಈ ತರ ವಾದ ಮಾಡ್ತಾ ಇರ್ಲಿಲ್ಲ. ಬಾಡ್ಗೆ ಬಟ್ಟೆ ಹಾಕೊಂಡು ಊಟ ಮಾಡಕ್ ಬರೋ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದ್ದೀವಿ. ಏನ್ ಮಾತು ಅಂತ ಆಡ್ತೀಯಪ್ಪ? ನಾವೇ ಕೈಯಲ್ಲಿ ತಿಂಡಿ ತಂದಿರೋವಾಗ ನಮಗ್ ಊಟದ ಆಸೆ ಇರುತ್ತಾ? ನೋಡಿ, ದೊಡ್ಡ ದೊಡ್ಡ ಡೆಲಿಗೇಟ್ಸ್ ಎಲ್ಲ ಬರ್ತಾ ಇದ್ರೆ ಸುಮ್ನೆ ರಗಳೆ ಮಾಡಬೇಡಿ, ಹೊರಟೋಗಿ ಇಲ್ಲಿಂದ. ದೊಡ್ಡವ್ರಿಗೆ ಈ ತರ ಎಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ಬಾಯಿಗೆ ಬಂದಾಗ ಮಾತಾಡ್ತೀರಾ? ಸರ್, ಇದರಲ್ಲಿ ಅವ್ನು ತಪ್ಪೇನು ಇಲ್ಲ ಸರ್. ನಾನೇನು ನೋಡಿಲ್ಲ ಅಂತ ಅನ್ಕೊಂಡ್ರ? ಅಲ್ಲ ಸರ್, ಬಿಟ್ಟಿ ಊಟಕ್ಕೆ ಬರೋ ಯಾರನ್ನು ಒಳಗೆ ಬಿಡಬೇಡಿ ಅಂತ ಸುಹಾಸಿನಿ ಮೇಡಮ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಸರ್. ಇವ್ರ ಹತ್ರ ಇನ್ವಿಟೇಷನ್ ಕೂಡ ಇರಲಿಲ್ಲ. ಮಗ ಅರೇಂಜ್ ಮಾಡಿರೋ ಫಂಕ್ಷನ್ಗೆ ಅಪ್ಪ ಅಮ್ಮನಿಗೆ ಇನ್ವಿಟೇಷನ್ ಬೇಕಾಗತ್ತಾ? ಇವ್ರು ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ಮನೆಯವ್ರ ಜೊತೆ ಈ ರೀತಿ ಬಿಹೇವ್ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಸಾರಿ ಸರ್, ನಾನು ರೂಲ್ಸ್ ಫಾಲೋ ಮಾಡ್ತಾ ಇದ್ದೆ ಅಷ್ಟೇ. ಶರತ್, ವಾಟ್ ರೂಲ್ಸ್ ಐ ಟಾಕಿಂಗ್ ಅಬೌಟ್? ರೂಲ್ಸ್ ಅನ್ನೋದು ಮೂರ್ಖರ ವಿಧೇಯತೆ ಮೇಲೆ ಬುದ್ಧಿವಂತರು ಮಾಡೋ ಉಪದೇಶ. ನೀವು ರೂಲ್ಸ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ಅಧಿಕಾರ ಕಾಣೆ ಆಗುತ್ತೆ. ಅಧಿಕಾರನ ಪ್ರೀತಿಸಿದ್ರೆ ಪ್ರೀತಿನೇ ಕಾಣೆ ಆಗುತ್ತೆ. ಮನುಷ್ಯರ ನಡುವೆ ಇರಬೇಕಾಗಿರೋದು ರೆಸ್ಟ್ರಿಕ್ಷನ್ಸ್ ಅಲ್ಲ, ರೂಲ್ಸ್ ಅಲ್ಲ, ಮಾನವೀಯತೆ, ಪ್ರೀತಿ. ಆದರೆ ಅವ್ರು ನಮಗೆ ಅದೇ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ವಾದ ಮಾಡೋದಕ್ಕೆ ಬರಬೇಡಿ. ರೂಲ್ಸ್ ಅನ್ನೋದು ಒಂದು ಚೌಕಟ್ಟು. ಅದನ್ನ ಎಲ್ಲಿವರೆಗೂ ಹಾಕಬೇಕು, ಅದರಲ್ಲಿ ಯಾವ್ದು ಒಳಗಿರ್ಬೇಕು ಯಾವ್ದು ಹೊರಗಿರ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅದು ರೂಲ್ಸ್ ಆಗೋದಿಲ್ಲ. ಬಲವಂತದ ಹೇರಿಕೆ ಆಗುತ್ತೆ. ಪೋಸ್ಟ್ ಫಿಟ್ ಅಂತೀವಲ್ಲ ಅದು. ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು. ಅವ್ರು ಹೇಳಿದ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಾದ್ರೆ ಗೊತ್ತಿರೋರ್ನ ಕೇಳಿ ತಿಳ್ಕೋಬೇಕು. ಆ ಕೆಲಸ ನೀವು ಮಾಡಿದ್ರ? ಸಾರಿ ಸರ್. ಮಾಡಿರೋ ರೂಲ್ಸ್ ಇಂದ ಯಾವತ್ತೂ ಯಾರಿಗೂ ತೊಂದರೆ ಆಗದೆ ಒಂದು ಸಿಸ್ಟಮ್ ಚೆನ್ನಾಗಿ ನಡಿಬೇಕೇ ಹೊರತು ರೂಲ್ಸ್ ಇಂದನೇ ಎಲ್ಲವೂ ಅಧ್ವಾನ ಆಗೋ ಥರ ಆಗಬಾರ್ದು. ನನ್ನ ಮನೆಯವರು ಅಂತ ಅಷ್ಟೇ ಅಲ್ಲ, ಯಾರ ಬಗ್ಗೆ ಆದ್ರೂ ಸ್ಟೇಟಸ್ ಕಂಪೇರ್ ಮಾಡಿ ಮಾತಾಡೋದಾಗ್ಲಿ, ಫೋರ್ಸ್ ಯೂಸ್ ಮಾಡಿ ತಳ್ಳೋದೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ.
ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಬರೋದು ಲೇಟ್ ಆಗೋಯ್ತು. ಈ ಥರ ಆಗಬಾರ್ದಿತ್ತು. ಇನ್ಮೇಲೆ ಯಾರ ಜೊತೆನೂ ಹೀಗಾಗದಿರೋ ರೀತಿ ನಾನು ನೋಡ್ಕೋತೀನಿ. ಮಧ್ಯಮ ವರ್ಗದವ್ರಿಗೆ ಇದೇನು ಹೊಸದಲ್ಲ ಬಿಡಪ್ಪ, ಆದರೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಪರವಾಗಿ ನಿಂತಿಯಲ್ಲ, ಅಷ್ಟು ಸಾಕು. ಥ್ಯಾಂಕ್ ಯು ಬಾಬಾ. ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಾವು ಬೇರೆ ಇನ್ವಿಟೇಷನ್ ತಂದಿರ್ಲಿಲ್ಲ. ಅದ್ ಬಿಡಿ, ನೀವು ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಅಯ್ಯಯ್ಯೋ, ಪ್ರೈವೇಟ್ ಪಾರ್ಟಿ ಎಲ್ಲ ಮುಗೀತು, ಈಗ ಪಬ್ಲಿಕಲ್ಲೂ ಭಯ ಬಿಟ್ಬಿಟ್ಟಿದಾರಲ್ಲಪ್ಪ. ನಿಮ್ಗೆ ಎಷ್ಟೊತ್ತಿ ಹೇಳ್ಬೇಕು, ಹೋಗಿ ಅಂದ್ರೆ ಹೋಗ್ಬೇಕಷ್ಟೇ. ಅರೆ ಜನಾರ್ದನ್ ಅವರೇ. ಸರ್, ನಿಮ್ಗೆ ಇವ್ರು ಗೊತ್ತಾ? ಇವ್ರು ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳಿ? ಇವ್ರ ಹೆಸರು ಜನಾರ್ದನ್ ಅಂತ. ನಮ್ಮ ತಂದೆ ಶುರು ಮಾಡಿದ ಕಂಪ್ನಿನಲ್ಲಿ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿದ್ರು. ತುಂಬ ನಂಬಿಕಸ್ತರು. ಹಾಗಾಗಿ ನಾವು ನಮ್ಮ ಕಂಪ್ನಿ ಕೂಡ ಕರ್ಸ್ಕೊಂಡ್ವಿ. ಹೇಳಿ ಜನಾರ್ದನ್ ಅವರೇ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ವೇದಾಂತ್ ಸರ್, ನೀವು ನನ್ನನ್ನು ನೆನಪಲ್ಲಿ ಇಟ್ಕೊಂಡಿರೋದೇ ನನ್ನ ದೊಡ್ಡ ಪುಣ್ಯ ಸರ್. ಜನಾರ್ದನ್ ಅವರೇ, ನಾನು ಯಾವತ್ತಾದರೂ ನಿಮ್ಮನ್ನು ಮರ್ತಿದ್ದೀನ? ಇನ್ಫ್ಯಾಕ್ಟ್ ರಿಟೈರ್ಮೆಂಟ್ ಆದಮೇಲೂ ನನ್ನ ಜೊತೆಲಿ ಇರಿ ಅಂತ ನಾನೇ ನಿಮ್ಗೆ ಹೇಳಿದ್ದೆ. ನೀವೇ ನನ್ನ ಮಾತು ಕೇಳಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ಗೂ ಸಿಗದಿರೋ ರೀತಿ ಕಳೆದು ಹೋದ್ರಿ. ಆಗಿನ ಪರಿಸ್ಥಿತಿ ಆಗಿತ್ತು ಸರ್. ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ. ಇಷ್ಟು ವರ್ಷದ ಮೇಲೆ ಈ ಕಡೆ ಬಂದಿದ್ದೀರಾ, ಏನು ವಿಷಯ? ಬರಲೇಬೇಕಾದ ಸ್ಥಿತಿ ಬಂತು ಸರ್. ನಾನು ಇಲ್ಲಿಗೆ ಬಂದು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ಆದರೆ ನನಗೆ ಉಳಿದಿರೋದು ಇದೊಂದೇ ಜಾಗ ಸರ್. ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾಳೆ. ಅದೇನೋ ಡಾಕ್ಟ್ರ್ ಅವಳಿಗೆ ಇದು 4ನೇ ಹಂತದ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳ್ಬಿಟ್ರು. ನಾನು ಕೆಲಸ ಬಿಡೋವಾಗ 1 ರೂಪಾಯಿನೂ ಬಾಕಿ ಉಳಿಸ್ಕೊಳ್ದಾಗೆ ಎಲ್ಲ ನೀವು ಕೊಟ್ಬಿಟ್ಟಿದ್ದೀರಿ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕೇಳಿ ಕೊನೆಗೆ ಉಳಿದಿರೋದು ಇದೊಂದೇ ಜಾಗ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. ಜನಾರ್ದನ್ ಅವರೇ, ಸ್ವಾಭಿಮಾನ ದುಡಿಮೆ ಅನ್ನೋ ಹೆಸರಲ್ಲಿ ಕೊನೆ ಕ್ಷಣದವರೆಗೂ ಹೋರಾಡ್ತೀರಾ. ಆ ಸ್ವಾಭಿಮಾನ ಸರಿನೇ, ಆದರೆ ಪರಿಸ್ಥಿತಿ ಕೈ ಮೀರಿದು ಹೋದಾಗ ನಮ್ಮವ್ರ ಹತ್ರ ಸಹಾಯ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ಬಂದು ಸಹಾಯ ಕೇಳ್ತಿದ್ರೆ ಅದನ್ನು ಮೊದಲೇ ಮಾಡ್ಬೋದಿತ್ತಲ್ವಾ? ನಿಮಗೆ ಗೊತ್ತಲ್ಲ ಸರ್, ಸ್ವಭಾವ ಅಂತ ನೀವೇ ಹೇಳಿದ್ರಿ. ಯಾವ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೀರಾ? ಕಾಮಧೇನು ಆಸ್ಪತ್ರೆ ಸರ್. ನಿಮ್ಮ ಹೆಂಡತಿ ಹೆಸರೇನು? ಗಿರಿಜಾ ಅಂತ ಸರ್. ಒಂದು ನಿಮಿಷ. ಜನಾರ್ದನ್ ಅವರೇ, ನಾನು ಹಾಸ್ಪಿಟಲ್ MD ಹತ್ರನೇ ಮಾತಾಡಿದೆ. ನಿಮ್ಮ ವೈಫ್ ಟ್ರೀಟ್ಮೆಂಟಿನ ಅಷ್ಟು ಚಾರ್ಜಸ್ಗಳನ್ನ ಸುಹಾಸಿನಿ ಫೌಂಡೇಶನ್ ನೋಡ್ಕೊಳ್ಳುತ್ತೆ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾಳೆ ನಾನೇ ಹಾಸ್ಪಿಟ್ಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಹೇಗೆ ಕೇಳೋದು ಅಂದ್ಕೊಂಡ್ಬಂದೆ. ನಾನು ಕೇಳೋಕ್ಕೆ ಮುಂಚೆನೆ ಎಲ್ಲನೂ ನೀವೇ ಕೊಟ್ಬಿಟ್ರಿ ಸರ್. ನೀವು ದೇವರು ಸರ್, ನೀವು ದೇವರು. ಯಾಕೆ ಜನಾರ್ದನ್ ಅವರೇ ಅಷ್ಟು ದೊಡ್ಡ ಮಾತು ಮಾತಾಡಿ ನನ್ನ ಚಿಕ್ಕವನಾಗಿ ಮಾಡ್ತಿದ್ದೀರಾ? ನೀವು ಮಾಡಿರೋ ಕೆಲಸಕ್ಕೆ ನಾವು ಸಂಬಳ ಕೊಟ್ಟಿರ್ಬೋದು, ಆದರೆ ನೀವು ಕಂಪ್ನಿ ಮೇಲೆ ಇಟ್ಟಿರೋ ವಿಶ್ವಾಸ, ಕಂಪನಿ ಕೆಲಸ ನಿಮ್ಮ ಕೆಲಸ ಅಂತ ನೀವು ದುಡ್ದಿರೋ ರೀತಿ, ಕಂಪನಿ ಬೆಳೆದಿರೋದ್ರಲ್ಲಿ ನಿಮ್ಮ ಪಾತ್ರ, ಇದು ಯಾವುದಕ್ಕೂ ನಾವು ಬೆಲೆನೇ ಕಟ್ಟೋದಕ್ಕಾಗಲ್ಲ ಜನಾರ್ದನ್ ಅವರೇ. ಶಿವತ್ ಸರ್, ಇವ್ರನ್ನ ಹಾಸ್ಪಿಟ್ಲ್ವರೆಗೂ ಡ್ರಾಪ್ ಮಾಡಿಸಿ. ಸರಿ ಸರ್. ಜನಾರ್ದನ್ ಅವರೇ, ನಿಮ್ಮ ಹೆಂಡತಿ ಆದಷ್ಟು ಬೇಗ ಹುಷಾರಾಗ್ತಾರೆ, ಚಿಂತೆ ಮಾಡಬೇಡಿ. ಬಾಕಿ ಯಾವುದ್ರ ಬಗ್ಗೆನೂ ನೀವು ಯೋಚನೆ ಮಾಡೋದು ಬೇಡ, ನಾನಿದ್ದೀನಿ. ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ.
ಸೂಪರ್ ಬಾಸ್ ನೀವು. ಹೇಗಿದ್ರು ಎಲ್ಲ ಎಂಪ್ಲಾಯೀಸು ಇಲ್ಲೇ ಇದ್ದಾರೆ. ನಾವ್ ಯಾಕೆ ಈ ವಿಚಾರನ PR ಆಕ್ಟಿವಿಟಿ ಮಾಡಬಾರ್ದು? ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು. ಕಾಂತ, ಇದು ಕೂಡ ನಮ್ಮ ಸುಹಾಸಿನಿ ಫೌಂಡೇಶನ್ ಬೇರೆ ಆಕ್ಟಿವಿಟೀಸ್ಗಳ ಥರ ಜಸ್ಟ್ ಕೀಪ್ ಇಟ್ ಲೋ. ಸಾಯೋವರೆಗೂ ಕಲಿಯೋದು ತುಂಬ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಸಾಯೋವರೆಗೂ ನಾನು ನಿಮ್ಮೊಬ್ಬರಿಂದನೇ ಕಲಿಯೋದು 1000 ಇದೆ ಬಾಸ್. ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಹಾಲು ಜನಿನಲಿ ಸೇರಿದಂತೆ. Here comes the famous lovebirds. ಬನ್ನಿ ಬನ್ನಿ, ನಾಚ್ಕೋಬೇಡಿ. It's just family here. Today I want to know your entire love story. ಗರ್ಲ್ ಇನ್ಯಾರು? ನಾನೇ. ಯಾವ ಕೆಟ್ಟ ಟೈಮಲ್ಲಿ ಬಂದು ನಮ್ಮ ಆಫೀಸಿಗೆ ಜಾಯ್ನ್ ಆದ್ಲು. ಇವಳು ಮಾಡೋ ಕೆಲಸ ಎಷ್ಟೋ ದಿನ ಆದಮೇಲೂ ಡಿಸಾಸ್ಟರ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅಮ್ಮ ತಾಯಿ, ಏನೋ ಒಂದು ಸುಳ್ಳು ಹೇಳ್ದೆ, ಅದನ್ನ ತೀರಾ ಈ ಲೆವೆಲಿಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಯಾ? ಇವನು ಬೇರೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮಂಗೂ ಇದು ಕೇಳಿಸ್ಬಿಡ್ತಾ? ರಿಯಾಕ್ಷನ್ ಯಾಕೋ ಹಾಗೆ ಇದೆಯಲ್ಲ. ಅಯ್ಯಯ್ಯೋ. ಯಾಕಿಬ್ರು ಸೈಲೆಂಟ್ ಆಗಿ ನಿಂತ್ಬಿಟ್ರಿ? ಹೇಳಿ. ನೀವು ಒಂಥರ ಕಪಲ್ ಆಫ್ ದ ಸೆಂಚುರಿ ಇದ್ದಂಗೆ. ಏನ್ ಸಮಾಚಾರ? ವಾಟ್ಸ್ಆಪ್? ಎಕ್ಸ್ಕ್ಯೂಸ್ ಮೀ ನಮ್ರತಾ, ಕ್ಯಾನ್ ವಿ ನಾಟ್ ಟಾಕ್ ಅಬೌಟ್ ದಿಸ್ ಪ್ಲೀಸ್? ಯಾಕೆ ಇದಂತ ಸೀರಿಯಸ್ ಆಗಿದ್ದೀರಾ? ಇದು ನಿಮ್ಮದೇ ಫ್ಯಾಮಿಲಿ ಫಂಕ್ಷನ್ ಅಲ್ವಾ? ಇಲ್ಲಿ ಏನು ಮುಚ್ಚಿಡೋ ಆಗತ್ತೆ ಇಲ್ಲ ಅಂತ ಅನ್ಕೊಳ್ತೀನಿ. ಅಪ್ಪಿ ತಪ್ಪಿ ಮೈ ಕೈಗೆ ಸಿಕ್ಕಿದ್ರೆ ಊರಿಗೆಲ್ಲ ಟಾಮ್ ಟಾಮ್ ಮಾಡ್ಬಿಟ್ಟಿರೋಳು ಅನ್ಸುತ್ತೆ. ಇಲ್ಲಿ ಏನೋ ಬೇರೆನೇ ಸ್ಮೆಲ್ ಬರ್ತಿದೆ ಅಲ್ಲ. ಇವ್ರು ಯಾವಾಗ್ಲೂ ಲವ್ ಸ್ಟೋರಿ ಸಿನಿಮಾನೇ ಮಾಡಿ ಮಾಡಿ ಹುಡುಗಿ ಕಂಡ್ರೆ ಸಾಕು ಲವ್ವರ್ಸ್ ಅಂತಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಆಮ್ ಐ ರೈಟ್? ಹಲೋ ನಮ್ರತಾ, ಆ್ಯಕ್ಚುಲಿ ನಮ್ಮ ಪರ್ಫಾರ್ಮೆನ್ಸಿಗೆ ಲೇಟ್ ಆಗ್ತಿದೆ. ಈ ಸ್ವಲ್ಪ ಹೊತ್ತಲ್ಲೇ ಬಂದು ಮಾತಾಡ್ತೀವಿ. ಪ್ಲೀಸ್ ಡೋಂಟ್ ಮೈಂಡ್, ಎಂಜಾಯ್ ದ ಪಾರ್ಟಿ. ಓಹೋ, ನಿಮ್ಮಿಬ್ಬರು ಪರ್ಫಾರ್ಮೆನ್ಸ್ ಬೇರೆ ಇದೆಯಾ? ಲವರ್ಸ್ ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಲ್ವಾ? ಅಕ್ಕ ಅಲ್ಲಿ ನೋಡು, ನಮ್ಮಮ್ಮ ಆ ಹೀರೋಯಿನ್ ಜೊತೆಗೆ
ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾಳೆ ಅಲ್ವಾ? ಅವಳು ಯಾವಾಗಲೂ ಗಟ್ಟಿಗಿತ್ತೀನಿ ಅಲ್ವೇನೆ. ಹೆಣ್ಮಕ್ಳು ಅಂದರೆ ಹಾಗೆ ಇರಬೇಕು ಕಣೆ. ತೆರಿಗೆ ನನ್ನ ಮಾತು ಬದಲಾಯಿಸಿದ್ರು ಈ ಪುಣ್ಯದ ಕಿತ್ತಿ ಹೊಗೆ ಹಾಕಿನೇ ಕೈ ಬಿಡೋದು ಅನ್ಸುತ್ತೆ. ಅದೆಲ್ಲ ಗೊತ್ತಿಲ್ಲ. ಪ್ರಿಯಾ, ಪರ್ಫಾರ್ಮೆನ್ಸ್ ಇದೆ. ದ್ಯಾಟ್ಸ್ ಗ್ರೇಟ್. ನಾನು ನೋಡ್ತೀನಿ. ಆಲ್ ದಿ ಬೆಸ್ಟ್. ಅದೇನು ಲವ್ ಸ್ಟೋರಿ? ನನಗೂ ವಿಷಯ ಗೊತ್ತಾಗಬೇಕು. ಅಯ್ಯೋ ಅದೊಂದು ದೊಡ್ಡ ಕಾಮಿಡಿ ಕಾರ್ಯಕ್ರಮ, ಅದಕ್ಕೆ ನೀವು ಬನ್ನಿ. ಬನ್ನಿ, get a drink for yourself, have some food. ಅದೆಲ್ಲ ಮಾಡೋಣ. ಐ ಆಮ್ ಹಿಯರ್ ಟು ಸಿ ಮೈ ಫೇವ್ರೆಟ್ ಕಪಲ್. Of course. Bani.